ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಹಿಂದೂ ಜಾಗೃತಿ ರೈತ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಇವತ್ತಿನ ಪತ್ರಿಕಾಗೋಷ್ಠಿ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಟ್ಟಿಗೆ ಹಿರಿಯ ಕಾಂಗ್ರೆಸ್ ಮುಖಂಡರು, ಹಿಂದುಳಿದ ಮುಖಂಡರು ಆದಂತ ಜೆ ಆನಂದ್ ಅವರು ಇದ್ದಾರೆ. ಮತ್ತು ಜಿಲ್ಲಾ ವಿಶ್ವಕರ್ಮ ಬಡಗಿಗಳ ಸಂಘದ ಜಿಲ್ಲಾಧ್ಯಕ್ಷರಾದಂಥ ಮೋಹನಾಚಾರ್ ನಮ್ಮೊಟ್ಟಿದ್ದಾರೆ. ಹಿಂದುಳಿದ ಮುಖಂಡರಾದಂಥ ಲೋಕೇಶ್ ಕುಮಾರ್ ಮಾದಾಪುರ ನಮ್ಮೊಟ್ಟಿದ್ದಾರೆ. ಅದು ಮೈಸೂರು ಬಸವಣ್ಣ ನಮ್ಮೊಟ್ಟಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಿವತ್ತು ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಲಿಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಮತ್ತು ಅದರ ಮುಖಂಡರುಗಳು ಏನೆಲ್ಲ ಷಡ್ಯಂತ್ರವನ್ನು ಮಾಡಿದ್ರು ಮಾಡ್ತಾ ಇದ್ದಾರೆ ಕೂಡ. ಅದರ ಉದ್ದೇಶ ಏನಿತ್ತು, ಅಹಿಂದ ನಾಯಕತ್ವವನ್ನು ನಾಶ ಮಾಡಬೇಕು, ಆ ಮೂಲಕ ಅಹಿಂದ ಸಮುದಾಯಗಳನ್ನ ಮುಲಾಮಗಿರಿ ಕಳಬೇಕು. ಬಿಜೆಪಿ ಜೆಡಿಎಸ್ ಅವರು ಹೇಳಿದಾಗೆ ಕೇಳ್ಕೊಂಡಿರ್ಬೇಕು ಈ ಸಮುದಾಯಗಳು ಅನ್ನೋ ಮನಸ್ಥಿತಿಯನ್ನ ಜೆಡಿಎಸ್ ಮತ್ತು ಬಿಜೆಪಿ ಒಳಗೊಂಡಿತ್ತು. ಅದಕ್ಕೆ ತಕ್ಕ ಉತ್ತರವನ್ನ ಅಹಿಂದ ಸಮುದಾಯಗಳು ಉಪಚುನಾವಣೆ, ಕರ್ನಾಟಕದ ಉಪಚುನಾವಣೆಯಲ್ಲಿ ನೀಡಿದ್ದಾರೆ. ಅಹಿಂದ ಸಮುದಾಯಗಳ ನಾಯಕತ್ವಕ್ಕೆ ಕೈ ಹಾಕಿದ್ದಾರೆ. ಅಹಿಂದ ಸಮುದಾಯದ ನಾಯಕರನ್ನು ತೇಜೋವಧೆ ಮಾಡಲಿಕ್ಕೆ, ನಾಶ ಮಾಡಲಿಕ್ಕೆ ಕೊಟ್ಟರೆ ಅಹಿಂದ ಸಮುದಾಯ ಎಷ್ಟು ತೀಕ್ಷ್ಣವಾಗುತ್ತಿಗೆ ಕೊಡುತ್ತದೆ ಎಂದು ಕರ್ನಾಟಕ ರಾಜ್ಯದ 3 ಉಪಚುನಾವಣೆಯಲ್ಲಿ ಸಾಧ್ಯವಾಗಿದೆ. ಇದರ ಜೆಡಿಎಸ್ ಮತ್ತು ಬಿಜೆಪಿ ಒಂದು ನೈತಿಕ ರಾಜಕಾರಣವನ್ನು ಮಾಡ್ತಾರೆ. ಅವ್ರು ಮಾಡ್ತಾ ಇರೋದು ದ್ವೇಷ ರಾಜಕಾರಣ, ಸ್ವಾರ್ಥ ರಾಜಕಾರಣ, ನೀತಿಗೆಟ್ಟ ರಾಜಕಾರಣ ಬಿಜೆಪಿ ಜೆಡಿಎಸ್ ಮಾಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಆ ಒಂದು ಉಪಚುನಾವಣೆ 3 ಕ್ಷೇತ್ರವನ್ನ ಸಿದ್ದರಾಮಯ್ಯ ಸಾಹೇಬ್ ನೇತೃತ್ವದಲ್ಲಿ ಗೆಲ್ಲೋದ್ರ ಮೂಲಕ ಸಮರ್ಥವಾದ ಉತ್ತರವನ್ನ ಬಿಜೆಪಿ ಜೆಡಿಎಸ್ ಕೊಟ್ಟಿದೆ. ಆ ಕಾರಣಕ್ಕಾಗಿ ನಾವು ಹಂತಕ್ಕೆ ಅಹಿಂದ ಸಮುದಾಯಗಳು ಸಂಘಟಿತರಾದ್ರೆ ಏನೆಲ್ಲ ಆಗುತ್ತೆ ಅನ್ನೋದು ಇದು ಉದಾಹರಣೆ. ನಾವು ಬಹಳಷ್ಟು ಹೋರಾಟಗಳನ್ನ ಮಾಡಿದ್ದೀವಿ. ಮೈಸೂರಿನಿಂದ ಡೆಲ್ಲಿವರೆಗೆ ಹೋರಾಟ ಮಾಡ್ಕೊಂಡಿದ್ದೀವಿ. ಅಹಿಂದ ನಾಯಕತ್ವಕ್ಕೆ ಕೈ ಹಾಕಬೇಡಿ, ಅಹಿಂದ ನಾಯಕರಾದ ಸಿದ್ದರಾಮಯ್ಯ ವಿರುದ್ಧ ಷಡ್ಯಂತ್ರ ಮಾಡಬೇಡಿ ಅಂತೇಳಿ ಆ ಹೋರಾಟದ ಪ್ರತಿಫಲ ಇವತ್ತು ಕರ್ನಾಟಕದಲ್ಲಿ ಆಗಿದೆ.